ಕ್ಲಾಸಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ದಿನನಿತ್ಯ ಉಪಯೋಗಿಸುವ ಹಲವಾರು ಪದಗಳ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹೇಗೆ ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ನಾನು ಅನ್ನೋ ಪದವನ್ನು ಎಷ್ಟು ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ ನೋಡುವ. ನಾನು, ನನ್ನ, ನನ್ನದು, ನನಗೆ, ನಾನೇ ಅಂತೆಲ್ಲ ನಾವು ನಾನು ಅನ್ನೋ ಪದವನ್ನು ಉಪಯೋಗಿಸ್ತೇವೆ. ಇವುಗಳಿಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ಸಹ ಬರುತ್ತೆ. ಉದಾಹರಣೆಗೆ ನಾನು ಟೀಚರ್. ಇವಾಗ ನಾನು ಟೀಚರ್ ಅನ್ನೋ ಪದದ ಮುಂದೆ ನಾನು ಅನ್ನೋ ಪದವನ್ನು ಉಪಯೋಗಿಸಿದ್ರೆ ನಾನು ಟೀಚರ್. ಇವಾಗ ನನ್ನ ಅಂತ ಹೇಳೋ ಪದದ ಮುಂದೆ ಟೀಚರ್ ಅಂತ ಉಪಯೋಗಿಸಿದರೆ ನನ್ನ ಟೀಚರ್. ಆವಾಗ ಅರ್ಥ ಚೇಂಜ್ ಆಯಿತು. ನಾನು ಟೀಚರ್ ಮುಂದೆ ನನ್ನ ಅಂತ ಹಾಕಿದರೆ ನನ್ನ ಟೀಚರ್, ನನ್ನದು ಹಾಕಿದರೆ ನನ್ನದು ಟೀಚರ್, ನಾನೇ ಅಂತ ಹೇಳಿದ್ರೆ ನಾನೇ ಟೀಚರ್. ಇವಾಗ ನಾನೇನೆ, ನನಗೆ ಅಂತ ಹೇಳಿದ್ರೆ ನನಗೆ ಅನ್ನೋ ಪದದ ಮುಂದೆ ಟೀಚರ್ ಹಾಕಿದರೆ ನನಗೆ ಟೀಚರ್. ಆವಾಗ ಈ ನಾನು, ನನ್ನ, ನನಗೆ ಇದ್ರ ಮುಂದೆ ಒಂದು ಪದವನ್ನು ಹಾಕಿದರೆ ಇವುಗಳಿಗೆಲ್ಲ ಅರ್ಥ ಚೇಂಜ್ ಆಗುತ್ತೆ ಅಲ್ಲ. ಹಾಗೆಯೇ ಇವುಗಳಿಗೆಲ್ಲ ಇಂಗ್ಲೀಷಲ್ಲಿಯೂ ಸಹ ಬೇರೆ ಬೇರೆ ಪದಗಳಿವೆ. ಆ ಪದಗಳು ಯಾವುದು ಅಂತ ನೋಡುವ. ಇವಾಗ ಯಾವುದಲ್ಲ ಇಂಗ್ಲೀಷಲ್ಲಿ ಯಾವುದು? ಐ, ಮೀ, ಮೈನ್, ಮೈ ಸೆಲ್ಫ್. ಇವಾಗ ಕನ್ನಡದಲ್ಲಿ ಸ್ವಲ್ಪ ಪದಗಳು ಹೇಳ್ಕೊಟ್ಟೆ, ಇಂಗ್ಲೀಷಲ್ಲಿ ಸ್ವಲ್ಪ ಪದಗಳು ಹೇಳ್ಕೊಟ್ಟೆ. ಇವಾಗ ಇದರದ್ದೆಲ್ಲ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಯಾವುದು ಅಂತ ನಾನು ನಿಮಗೆ ಇವಾಗ ಹೇಳ್ಕೊಡ್ತೇನೆ. ನಾನು ಅನ್ನೋ ಪದದ ಟ್ರಾನ್ಸ್ಲೇಷನ್ ಐ ಅಥವಾ ಮೀ. ಹಾಗೆ ನನ್ನ ಅಂತ ಹೇಳಲಿಕ್ಕೆ ಮೈ, ನನ್ನದು ಅಂತ ಹೇಳಲಿಕ್ಕೆ ಮೈನ್, ನಾನೇ ಅಂತ ಹೇಳಲಿಕ್ಕೆ ಮೈ ಸೆಲ್ಫ್, ನಾನೇ ನಾ ಅಂತ ಹೇಳಲಿಕ್ಕೆ ಆಮ್ ಐ ಅಂತ ಹೇಳ್ಬೋದು. ಇವಾಗ ಇವುಗಳಿಗೆಲ್ಲ ಒಂದೊಂದು ಉದಾಹರಣೆ ಹೇಳ್ತೇನೆ, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇವಾಗ ನಾನು ಅಂತ ಹೇಳಲಿಕ್ಕೆ ಉದಾಹರಣೆ ಐ ಆಮ್ ಅ ಟೀಚರ್. ನಾನೊಬ್ಬ ಟೀಚರ್. ಮತ್ತೊಂದು ಉದಾಹರಣೆ ನೋಡಿ. ಇವಾಗ ಬರೋದಕ್ಕೆ ನಾನು ಐ ಆಮ್ ಎ ಟೀಚರ್ ಅಂತ ಹೇಳಿದೆ. ಇವಾಗ ಮೀ ಅಂತ ಹೇಳಿದ್ರು ನಾನು ಅಂತಾನೆ ಅರ್ಥ. ಆವಾಗ ಮೀಗೆ ಒಂದು ಎಕ್ಸಾಂಪಲ್, ಇಟ್ ಇಸ್ ಮೀ, ಯು ಡೋಂಟ್ ನೋ. ಇದು ನಾನು, ನಿಮ್ಗೆ ಅರ್ಥ ಆಗಿಲ್ಲ ಅಲ್ಲ, ಗೊತ್ತಾಗಿಲ್ಲ ಅಂತ ಕೇಳ್ತೀವಲ್ಲ ಕೆಲವು ಸಂದರ್ಭದಲ್ಲಿ ಎಲ್ಲ. ನಾವು ಎಲ್ಲ ಟೌನಲ್ಲಿ ಹೋದಾಗ ಕೆಲವೊಮ್ಮೆ ನಮ್ಮನ್ನು ಸಡನ್ಲಿ ಕೆಲವರಿಗೆ ಗೊತ್ತಾಗಲ್ಲ. ಅವಾಗ ಇದು ನಿಮ್ಗೆ ಗೊತ್ತಾಗಿಲ್ಲ ಅಂತೆಲ್ಲ ಕೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ತೇವೆ. ಹಾಗೆ ನನ್ನ ಅಂತ ಹೇಳಲಿಕ್ಕೆ ಏನು ಇಂಗ್ಲೀಷಲ್ಲಿ ಇರೋ ಪದ ಅಂತ ಹೇಳಿದ್ರೆ ಮೈಗೆ ಏನು ಉದಾಹರಣೆ ಹೇಳುವ? ದಿಸ್ ಇಸ್ ಮೈ ಕಾರ್, ದಿಸ್ ಇಸ್ ಮೈ ಪೆನ್, ದಿಸ್ ಇಸ್ ಮೈ ಟೀಚರ್ ಅಂತೆಲ್ಲ ಹೇಳಿದರೆ ಇದು ನನ್ನ ಟೀಚರ್, ಇದು ನನ್ನ ಪೆನ್ ಅಂತೆಲ್ಲ ಉಪಯೋಗಿಸ್ಬೋದು. ಹಾಗೆ ನನ್ನದು ಅಂತ ಹೇಳಲಿಕ್ಕೆ ಮೈನ್ ಅಂತ ಹೇಳ್ಕೊಟ್ಟಿದ್ದೆ. ಉದಾಹರಣೆಗೆ ದಿಸ್ ಕಾರ್ ಈಸ್ ಮೈನ್, ದಿಸ್ ಪೆನ್ ಈಸ್ ಮೈನ್, ದಿಸ್ ಬುಕ್ ಈಸ್ ಮೈನ್. ಇವಾಗ ಅರ್ಥ ಆಯ್ತಲ್ಲ? ಈ ಪುಸ್ತಕ ನನ್ನದು, ಈ ಪೆನ್ ನನ್ನದು, ಈ ಮನೆ ನನ್ನದು ಅಂತೆಲ್ಲ ಉಪಯೋಗಿಸ್ಲಿಕ್ಕೆ ಮೈನ್ ಅನ್ನೋ ಪದವನ್ನು ಉಪಯೋಗಿಸ್ತೇವೆ. ಹಾಗೆ ನಾನೇ, ಉದಾಹರಣೆ ಮೈ ಸೆಲ್ಫ್. ಮೈ ಸೆಲ್ಫ್ ಅಂತ ಹೇಳಿದ್ರೆ ನಾನೇ ಏನು ಹೇಳುವ? ಐ ಟೋಲ್ಡ್ ಮೈ ಸೆಲ್ಫ್, ಐ ಬಿಲ್ಡ್ ಮೈ ಸೆಲ್ಫ್, ಐ ಕುಕ್ ಮೈ ಸೆಲ್ಫ್. ನಾನೇ ಅಡುಗೆ ಮಾಡಿಕೊಂಡೆ, ನಾನೇ ಇದನ್ನು ತಯಾರು ಮಾಡಿದೆ, ನಾನೇ ಹೇಳಿಕೊಂಡೆ ಅಂತೆಲ್ಲ ಹೇಳಲಿಕ್ಕೆ ಉಪಯೋಗಿಸುವುದು ಮೈ ಸೆಲ್ಫ್. ಹಾಗೆ ನಾನೇನಾ ಅಂತ ಕೇಳಲಿಕ್ಕೆ ಹೇಗೆ ಹೇಳ್ಬೋದು? ಇವಾಗ ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ, ಆವಾಗ ಸ್ಟೇಜಲ್ಲಿ ನನ್ನ ಹೆಸರು ಅನೌನ್ಸ್ ಮಾಡಿ ಕರೆದಿರ್ತಾರೆ. ಆವಾಗ ನಾನೇನಾ ಅಂತ ನಾವು ಕೇಳ್ತೀವಲ್ಲ, ನಮಗೆ ಡೌಟ್, ನನ್ನನ್ನೇನಾ ಕರಿತಾ ಇರೋದು ಅಂತ ಡೌಟ್ ಇರುತ್ತೆ. ಆವಾಗ ನಾನೇನಾ ಅಂತ ಕೇಳಲಿಕ್ಕೆ ಹೇಗೆ ಉಪಯೋಗಿಸ್ಬೋದು ಅಂತ ಹೇಳಿದ್ರೆ ಆಮ್ ಐ, ನಾನಾ, ಆಮ್ ಐ ಅಂತ ಪದವನ್ನು ಉಪಯೋಗಿಸ್ಬೋದು. ಹಾಗೆಯೇ ನಂತರ ಇವಾಗ ನಾನು ಅಂತ ಹೇಳೋ ಪದದ ಹಲವಾರು ವಿಧಗಳನ್ನ ನಾನು ಪದಗಳನ್ನ ಹೇಳ್ಕೊಟ್ಟಿದ್ದೆ. ಇವಾಗ ನೀನು ಅನ್ನೋ ಪದವನ್ನು ನಾವು ಎಷ್ಟು ರೀತಿಯಲ್ಲಿ ಉಪಯೋಗಿಸ್ಬೋದು ಅಂತ ನೋಡುವ. ನೀನು, ನೀವು ಅಥವಾ ನಿಮ್ಮ, ನಿಮ್ಮದು, ನೀವೇ, ನೀನೇನಾ ಅಂತೆಲ್ಲ ಕೇಳ್ತೀವಲ್ಲ, ಅಥವಾ ನೀವೇನಾ, ಇದು ನೀವೇನಾ ಅಂತೆಲ್ಲ ಕೇಳ್ತೀವಲ್ಲ, ಅಂತಹ ಪದಗಳ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹೇಗೆ ಅಂತ ನೋಡುವ ಇಂಗ್ಲೀಷಲ್ಲಿ. ಇದರಲ್ಲಿ ಉಪಯೋಗಿಸುವ ಪದ ಯಾವುದು ಅಂತ ಹೇಳಿದ್ರೆ ಯು, ಯುವರ್, ಯುವರ್ಸ್, ಯೋರ್ ಸೆಲ್ಫ್, ಆರ್ ಯು ಅನ್ನೋ ಪದಗಳನ್ನು ಉಪಯೋಗಿಸ್ತೇವೆ. ಇವುಗಳಿಗೆಲ್ಲ ಇರೋ ಉದಾಹರಣೆಗಳನ್ನೊಮ್ಮೆ ನೋಡುವ. ನೀನು ಅಥವಾ ನೀವು ಅಂತ ಹೇಳೋದಕ್ಕೆ ನಾನು ಯು ಅಂತ ಹೇಳ್ಕೊಟ್ಟಿದ್ದೆ. ಯು ಆರ್ ಅ ಸ್ಟೂಡೆಂಟ್. ಉದಾಹರಣೆ ಯು ಆರ್ ಅ ಸ್ಟೂಡೆಂಟ್, ನೀನೊಬ್ಬ ವಿದ್ಯಾರ್ಥಿ. ಇನ್ನೊಂದು ಉದಾಹರಣೆ ಆರ್ ಯು ಗೋಯಿಂಗ್
ನೀವು ಹೋಗ್ತಿದ್ದೀರಾ ಅಂತ ಕೇಳಲಿಕ್ಕೆ ಉಪಯೋಗಿಸ್ತೇವೆ. ಹಾಗೆ ನಾನು ನೆಕ್ಸ್ಟ್ ಹೇಳ್ಕೊಟ್ಟಿದ್ದೆ ನಿಮ್ಮ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷಲ್ಲಿ ಉಪಯೋಗಿಸುವ ಪದ ಯುವರ್. ಯುವರ್ಗೆ ಉದಾಹರಣೆ ವೇರ್ ಇಸ್ ಯೋರ್ ಕ್ಯಾಬ್, ವೇರ್ ಇಸ್ ಯೋರ್ ಹೌಸ್, ವೇರ್ ಇಸ್ ಯೋರ್ ಫ್ರೆಂಡ್ ಅಂತೆಲ್ಲ ಕೇಳ್ತೀವಲ್ಲ, ಎಲ್ಲಿ ನಿನ್ನ ಫ್ರೆಂಡ್, ಎಲ್ಲಿ ನಿನ್ನ ಮನೆ ಅಂತೆಲ್ಲ ಕೇಳಲಿಕ್ಕೆ ಎಲ್ಲಿ ನಿಮ್ಮ ಅಥವಾ ನಿನ್ನ ಅಂತ ಹೇಳಿದ್ರೆ ಸಿಂಗ್ಯುಲರ್ ಆಯಿತು, ನಿಮ್ಮ ಅಂತ ಹೇಳಿದ್ರೆ ಪ್ಲೂರಲ್ ಆಯಿತು. ಈ ಯು ಅನ್ನೋ ಪದವನ್ನು ಇಂಗ್ಲೀಷಲ್ಲಿ ಸಿಂಗ್ಯುಲರ್ಗೂ ಪ್ಲೂರಲ್ಗೂ ಯು ಅನ್ನೇ, ಏಕವಚನಕ್ಕೂ ಬಹುವಚನಕ್ಕೂ ಯು ಮಾತ್ರವೇ ಇರೋದು. ಕನ್ನಡದಲ್ಲಿ ಆದರೆ ಏಕವಚನಕ್ಕೆ ನೀನು, ಬಹುವಚನಕ್ಕೆ ನೀವು ಅನ್ನೋ ಪದಗಳನ್ನು ಉಪಯೋಗಿಸ್ತೇವೆ. ಹಾಗೆ ನಂತರ ನಿಮ್ಮದು ಅಥವಾ ನಿನ್ನದು. ಇದರಲ್ಲಿ ನಾನು ಕೆಲವೊಮ್ಮೆ ನಿಮ್ಮದು ಮಾತ್ರ ಹೇಳಿರ್ತೇನೆ ರೆಸ್ಪೆಕ್ಟ್ ಕೊಟ್ಟು, ಬಹುವಚನ ಮಾತ್ರ ಹೇಳಿರ್ತೇನೆ, ಅದರಲ್ಲಿ ನೀವು ಏಕವಚನ ಸಹ ಸೇರಿಸಿಕೊಳ್ಬೇಕು. ಯು ಏಕವಚನಕ್ಕೂ ಬಹುವಚನಕ್ಕೂ ಒಂದೇ ಆಗಿರೋದ್ರಿಂದ. ಈಗ ಯುವರ್ಸ್ ಪೆನ್, ನಾನು ನಿಮ್ಮದು ಅಂತ ಹೇಳಲಿಕ್ಕೆ ಯುವರ್ಸ್ ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಉದಾಹರಣೆ ಈಸ್ ದಿಸ್ ಯೋರ್ಸ್, ಇದು ನಿಮ್ಮದ ಅಥವಾ ಇದು ನಿನ್ನದ. ಈಸ್ ದಿಸ್ ಪೆನ್ ಈಸ್ ಯೋರ್ಸ್, ಈ ಪೆನ್ ನಿನ್ನದ ಅಂತ ಕೇಳಲಿಕ್ಕೆ ಯುವರ್ಸ್ ಅಂತ ಉಪಯೋಗಿಸ್ತೇವೆ. ನಂತರ ನೀವೇ ಅಂತ ಹೇಳಲಿಕ್ಕೆ ನಾನು ಹೇಳ್ಕೊಟ್ಟಿದ್ದೆ ಯೋರ್ ಸೆಲ್ಫ್. ಯೋರ್ ಸೆಲ್ಫಿಗೆ ಉದಾಹರಣೆ ಯು ಕ್ಯಾನ್ ಕುಕ್ ಯೋರ್ ಸೆಲ್ಫ್, ನೀವೇ ಸ್ವಂತ ಅಡುಗೆ ಮಾಡ್ಕೊಳ್ಳಿ, ನನಗೆ ಟೈಮ್ ಇಲ್ಲ. ಯು ಕ್ಯಾನ್ ವರ್ಕ್ ಯೋರ್ ಸೆಲ್ಫ್, ಮತ್ತು ಯು ಕ್ಯಾನ್ ರನ್ ಯೋರ್ ಸೆಲ್ಫ್, ನೀವೇ ಸ್ವಂತ ಮಾಡ್ಕೊಳ್ಳಿ, ನನ್ನ ಸಹಾಯ ಅದರಲ್ಲಿ ಇಲ್ಲ, ನನಗೆ ಸಹಾಯ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಹೇಳಲಿಕ್ಕೆ ಯೋರ್ ಸೆಲ್ಫ್ ಅಂತ ನೀವೇ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಉಪಯೋಗಿಸ್ತೇವೆ. ಹಾಗೆ ನೀನೇನಾ, ಇವಾಗ ನಮಗೆ ಡೌಟ್, ಇವಾಗ ನನ್ನ ಫ್ರೆಂಡ್ ಸಂಧ್ಯಾ ಅಂತ ಇರ್ತಾಳೆ, ಇವಾಗ ನನ್ನ ಫೇಸ್ಬುಕ್ಕಲ್ಲೋ ಇನ್ಸ್ಟೆಲ್ಲೋ ನಾವು ಫ್ರೆಂಡ್ ಆಗಿರ್ತೇವೆ, ನಾವು ಡೈರೆಕ್ಟ್ ಮೀಟ್ ಆಗಿರಲ್ಲ. ಹಾಗೆ ಒಂದು ದಿವಸ ನಾವು ಡೈರೆಕ್ಟ್ ಮೀಟ್ ಆಗುವ ಅಂತ ಪ್ಲ್ಯಾನ್ ಮಾಡಿ ನಾವು ಡೈರೆಕ್ಟ್ ಮೀಟ್ ಆಗಲಿಕ್ಕೆ ಬಂದಾಗ, ನಾವು ಫಸ್ಟ್ ಟೈಮ್ ಮೀಟ್ ಆಗ್ತೀವಲ್ಲ, ಆವಾಗ ಸಂಧ್ಯಾ ನೀನೇನಾ ಅಂತ ಕೇಳ್ತೀವಲ್ಲ, ಆವಾಗ ಈ ನೀನೇನಾ ಅನ್ನೋ ಪದಕ್ಕೆ ಉಪಯೋಗಿಸುವ ಇಂಗ್ಲೀಷ್ ಪದ ಯಾವುದು ಅಂತ ಹೇಳಿದ್ರೆ ಆರ್ ಯು. ಸಂಧ್ಯಾ ಆರ್ ಯು ಅಂತ ಕೇಳಿದ್ರೆ ನೀನೇನಾ ಅಂತ ಹೇಳೋ ಪದ ಆಯಿತು. ಇವಾಗ ನಾನು ಅನ್ನೋ ಪದದ ವಿವಿಧ ರೀತಿಗಳು ಮತ್ತು ನೀನು ಅನ್ನೋ ಪದದ ವಿವಿಧ ರೀತಿಗಳನ್ನು ನಾನು ಹೇಳ್ಕೊಟ್ಟಿದ್ದೆ. ಇನ್ನು ನಾನು ನೆಕ್ಸ್ಟ್ ಏನು ಹೇಳ್ಕೊಡ್ತಿದ್ದೇನೆ ಅಂತ ಹೇಳಿದ್ರೆ ಅವನು ಅನ್ನೋ ಪದಗಳ ವಿವಿಧ ರೀತಿಯನ್ನು ಟ್ರಾನ್ಸ್ಲೇಷನನ್ನು ಹೇಳ್ಕೊಡ್ತಿದ್ದೇನೆ. ಇವಾಗ ಅವನು ಅಂತ ಹೇಳುವಾಗ ಅವನು, ಅವನನ್ನು, ಅವನೇ ಅಥವಾ ಅವನ ಸ್ವಂತಹ, ಅವನಿಗೆ ಅಂತ ಹೇಳಲಿಕ್ಕೆ ಯಾವೆಲ್ಲ ಪದಗಳು ಉಪಯೋಗಿಸ್ತೇವೆ ಅಂತ ನೋಡುವ. ಮತ್ತು ಅವನೇನಾ ಅಂತ ಹೇಳಲಿಕ್ಕೂ ಇರೋ ಉಪಯೋಗಿಸೋ ಪದಗಳನ್ನು ನೋಡುವ. ಇಂಗ್ಲೀಷಲ್ಲಿ ಹೇಳೋ ಪದಗಳು ಹಿ, ಹಿಮ್, ಹೀಸ್, ಹಿಮ್ಸೆಲ್ಫ್, ಟು ಹಿಮ್, ಈಸ್ ಹಿ ಅನ್ನೋ ಪದಗಳನ್ನು ಉಪಯೋಗಿಸ್ತೇವೆ. ಇವಾಗ ಹಿ ಅಂದರೆ ಅವನು ಅಂತ ಹೇಳಿದೆ. ಉದಾಹರಣೆ ಹಿ ಈಸ್ ಮೈ ಬ್ರದರ್, ಅವನು ನನ್ನ ಸಹೋದರ. ಹಿ ಈಸ್ ಮೈ ಟೀಚರ್, ಹಿ ಈಸ್ ಮೈ ಕಾಲೀಗ್, ಹಿ ಈಸ್ ಮೈ ಫ್ರೆಂಡ್ ಅಂತೆಲ್ಲ. ಅವನು ನನ್ನ ಫ್ರೆಂಡ್, ಅವನು ನನ್ನ ಸಹೋದರ ಅಂತೆಲ್ಲ ಹೇಳಲಿಕ್ಕೆ ಹಿಯನ್ನು ಉಪಯೋಗಿಸ್ಬೋದು. ಅವನನ್ನು ಅಂತ ಹೇಳಲಿಕ್ಕೆ ನಾವು ಉಪಯೋಗಿಸೋದು ಹಿಮ್. ಎಕ್ಸಾಂಪಲ್, ಕಾಲ್ ಹಿಮ್ ಟು ಪ್ಲೇ, ಕಾಲ್ ಹಿಮ್ ಟು ವರ್ಕ್, ಕಾಲ್ ಹಿಮ್ ಟು ಡಿನ್ನರ್, ಕಾಲ್ ಹಿಮ್ ಟು ಲಂಚ್. ಹಾಗೆಲ್ಲ ಅವನನ್ನು ಕರಿ, ಅವನನ್ನು ಆಟ ಆಡಲಿಕ್ಕೆ ಕರಿ, ಅವನನ್ನು ಊಟ ಮಾಡಲಿಕ್ಕೆ ಕರಿ, ಹಾಗೆ ಅವನನ್ನು ಅಂತ ಹೇಳೋ ಪದವನ್ನು ಉಪಯೋಗಿಸ್ಬೋದು. ಹಾಗೆ ನಂತರ ಅವನ ಅಥವಾ his favorite color is red, his favorite food is biryani, his favorite game is hockey. ಹಾಗೆ ಅವನ ಅನ್ನೋ ಪದಕ್ಕಿರೋ ಉದಾಹರಣೆಗಳು. ಹಾಗೆ ಅವನ ಸ್ವಂತ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳೋ ಪದ ಹಿಮ್ಸೆಲ್ಫ್. ಹಿಮ್ಸೆಲ್ಫ್ಗೆ ಉದಾಹರಣೆ ಹಿ ಪ್ಲೇ ಹಿಮ್ಸೆಲ್ಫ್, ಹಿ ವರ್ಕ್ ಹಿಮ್ಸೆಲ್ಫ್, ಹಿ ಕುಕ್ ಹಿಮ್ಸೆಲ್ಫ್. ಹಾಗೆ ಹಿಮ್ಸೆಲ್ಫ್ ಅಂತ ಹೇಳಿದ್ರೆ ಅವನ ಸ್ವಂತ ಅನ್ನೋ ಪದ ಆಯಿತು. ನಂತರ ಅವನಿಗೆ, ಟು ಹಿಮ್ ಅಂದರೆ ಅವನಿಗೆ. ಗಿವ್ ಟು ಹಿಮ್ ಅ ಗ್ಲಾಸ್ ಆಫ್ ವಾಟರ್, ಗಿವ್ ಟು ಹಿಮ್ ಅ ಬುಕ್, ಗಿವ್ ಟು ಹಿಮ್ ಅ ಚಾಕ್ಲೇಟ್. ಆಗ ಅವನಿಗೆ ಅನ್ನೋ ಪದಕ್ಕಿರುವ ಉದಾಹರಣೆಗಳಾಯಿತು. ನಂತರ ನಾವು ಅವಳು ಅನ್ನೋ ಪದದ ವಿವಿಧ ರೀತಿಗಳನ್ನು ನೋಡುವ. ಅವಳು, ಅವಳನ್ನು, ಅವಳ, ಅವಳ ಸ್ವಂತ, ಅವಳಿಗೆ.
ಇದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೋಡುವ. ಶಿ, ಹರ್, ಹರ್ಸ್, ಹರ್ ಸೆಲ್ಫ್, ಟು ಹರ್. ಉದಾಹರಣೆ, ಶಿ ವಾಸ್ ಸ್ಯಾಡ್, ಅವಳು ಸ್ಯಾಡ್ ಆಗಿದ್ಲು. ಶಿ ವಾಸ್ ಹ್ಯಾಪಿ, ಶಿ ವಾಸ್ ಡ್ರಾಯಿಂಗ್, ಶಿ ವಾಸ್ ಕುಕಿಂಗ್, ಶಿ ಈಸ್ ವರ್ಕಿಂಗ್, ಶಿ ಈಸ್ ರನ್ನಿಂಗ್. ಅವಾಗ ಶಿ ಅಂದರೆ ಅವಳು. ಮತ್ತೆ ಅವಳನ್ನು, ಹರ್, ಕಾಲ್ ಹರ್ ಟು ಜಾಗಿಂಗ್, ಕಾಲ್ ಹರ್ ಟು ಕುಕಿಂಗ್, ಕಾಲ್ ಹರ್ ಟು ವರ್ಕಿಂಗ್. ಅವಳನ್ನು ಕರಿ, ಅವಳನ್ನು ಕೆಲಸಕ್ಕೆ ಕರಿ, ಅವಳನ್ನು ಜಾಗಿಂಗ್ಗೆ ಕರಿ, ಅವಳನ್ನು ಊಟಕ್ಕೆ ಕರಿ ಅನ್ನೋಕ್ಕೆ ಹರನ್ನು ಉಪಯೋಗಿಸ್ತೇವೆ. ಹಾಗೆ ಅವಳ ಅಂತ ಹೇಳಲಿಕ್ಕೆ ಹರ್ಸ್, ಅವಳ ಅಂತ ಹೇಳಲಿಕ್ಕೆ ಎಕ್ಸಾಂಪಲ್, ಡೋಂಟ್ ಟಚ್ ಹರ್ ಬ್ಯಾಗ್, ಯು ಡೋಂಟ್ ಪ್ಲೇ ವಿತ್ ಹರ್, ಯು ಪ್ಲೇ ವಿತ್ ಹರ್, ಯು ಕ್ಯಾನ್ ಪ್ಲೇ ವಿತ್ ಹರ್. ಅವಳ ಜೊತೆ ಆಟ ಆಡು, ಅವಳ ಜೊತೆ ಆಟ ಆಡಬೇಡ, ಅವಳ ಬ್ಯಾಗ್ ಮುಟ್ಬೇಡ ಅಂತ ಹೇಳಲಿಕ್ಕೆ ಅವಳ ಅಂತ ಹೇಳೋದಕ್ಕೆ ಉಪಯೋಗಿಸುವ ಪದ ಹರ್ಸ್. ಮತ್ತು ಅವರ್ ಸೆಲ್ಫ್, ಶಿ ಡಸ್ ಕುಕ್ ಹರ್ ಸೆಲ್ಫ್, ಶಿ ಡಸ್ ಪ್ರಾಕ್ಟೀಸ್ ಹರ್ ಸೆಲ್ಫ್. ಮತ್ತಿನ್ನೇನಿಲ್ಲ, ಅವಳಿಗೆ ಅಂತ ಹೇಳಲಿಕ್ಕೆ ಟು ಹರ್. ಉದಾಹರಣೆ, ಅವರ್ ಆಲ್ ಸಪೋರ್ಟ್ ಈಸ್ ಟು ಹರ್, ನಮ್ಮ ಎಲ್ಲ ಸಪೋರ್ಟ್ ಅವಳಿಗೆ ಇದೆ. ನೆಕ್ಸ್ಟ್ ನಾವು ನೋಡುವ, ನಾವು ಇಷ್ಟೊತ್ತು ನನ್ನ ಬಗ್ಗೆ ವಿವಿಧ ರೀತಿಯಲ್ಲಿ ಹೇಳಿದ್ವಿ, ಅವನು ಅವಳ ಬಗ್ಗೆ ವಿವಿಧ ರೀತಿಯಲ್ಲಿ ಹೇಳಿದ್ವಿ. ಹಾಗೆ ನೀವು ನಿಮ್ಮ ಅಂತ ಹೇಳೋ ಹಾಗೆ ಹೀಗೆ ವ್ಯಕ್ತಿಗಳ ಬಗ್ಗೆ ವಿವಿಧ ರೀತಿಯಲ್ಲಿ ನಾವು ಹೇಳಿದ್ವಿ, ಉಪಯೋಗಿಸುವ ಪದವನ್ನು ಹೇಳಿದ್ವಿ. ಹಾಗಿದ್ರೆ ವಸ್ತುವಿನ ಬಗ್ಗೆ ನಮಗೆ ಹೇಗೆ ಹೇಳ್ಬೋದು? ಇದು, ಇದರ, ಅದು, ಅದ್ರ ಸ್ವಂತ ಅಂತೆಲ್ಲ ವಸ್ತುವಿನ ಬಗ್ಗೆ ನಮಗೆ ಹೇಳ್ಬೋದು. ಹಾಗಿದ್ರೆ ಇದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೇಗೆ ಅಂತ ಹೇಳಿದ್ರೆ ಇಟ್ಸ್. ಇಟ್ಸ್ ಅಂದರೆ ಇದರ ಅಥವಾ ಅದರ, ಆಯಿತಾ? ಹಾಗೆ ಇದು ಅಂತ ಹೇಳಲಿಕ್ಕೆ ಇಟ್ ಅನ್ನು ಉಪಯೋಗಿಸ್ತೇವೆ. ಅದ್ರ ಸ್ವಂತ ಅಥವಾ ಇದ್ರ ಸ್ವಂತ ಅಂತ ಹೇಳಲಿಕ್ಕೆ ಇಟ್ ಸೆಲ್ಫ್ ಅನ್ನು ಉಪಯೋಗಿಸ್ತೇವೆ. ಹಾಗಿದ್ರೆ ಉದಾಹರಣೆ, ಇದರ ಅಥವಾ ಅದರ ಅಂತ ಹೇಳಲಿಕ್ಕಿರೋ ಉದಾಹರಣೆ, ಇಟ್ಸ್ ಫೀಚರ್ಸ್ ಆರ್ ವೆರಿ ನೈಸ್, ಇದರ ಫೀಚರ್ಸ್ ತುಂಬ ಚೆನ್ನಾಗಿದೆ. ಇಟ್ಸ್ ಕಲರ್ ಈಸ್ ವೆರಿ ಗುಡ್, ಇಟ್ಸ್ ಟೇಸ್ಟ್ ಈಸ್ ವೆರಿ ನೈಸ್ ಅಂತ ಹೇಳಕ್ಕೆ ಉಪಯೋಗಿಸ್ತೇವೆ. ಇಟ್ಸ್ ಅಂದರೆ ಇದರ ರುಚಿ ಚೆನ್ನಾಗಿದೆ, ಇದರ ಬಣ್ಣ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಇಟ್ಸ್ ಅನ್ನು ಉಪಯೋಗಿಸ್ತೇವೆ. ಹಾಗೆ ಇದು ಅನ್ನೋದರ ಇಂಗ್ಲಿಷ್ ಪದ ಇಟ್. ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್, ಇಟ್ ಈಸ್ ಎ ಬ್ಯೂಟಿಫುಲ್ ಕಲರ್, ಇಟ್ ಈಸ್ ಎ ಬ್ಯಾಡ್, ಇಟ್ಸ್ ಕಲರ್ ಈಸ್ ಡರ್ಟಿ ಅಂತೆಲ್ಲ ಹೇಳಲಿಕ್ಕೆ ನಾವು ಇಟ್ ಅನ್ನು ಉಪಯೋಗಿಸ್ತೇವೆ. ಹಾಗೆ ಅದ್ರ ಸ್ವಂತ ಅಂತ ಹೇಳಲಿಕ್ಕೆ ಅಥವಾ ಇದ್ರ ಸ್ವಂತ ಅಂತ ಹೇಳಲಿಕ್ಕೆ ಇಟ್ ಸೆಲ್ಫ್. ಉದಾಹರಣೆ, ಇಟ್ಸ್ ಬ್ಲಿಂಕಿಂಗ್ ಇಟ್ ಸೆಲ್ಫ್, ಇದು ತನ್ನಷ್ಟಕ್ಕೆ ಮಿಟುಕುತ್ತಿದೆ. ಇಟ್ಸ್ ಸೌಂಡಿಂಗ್ ಇಟ್ ಸೆಲ್ಫ್, ಇದು ಸ್ವಂತಹ ಸೌಂಡ್ ಮಾಡ್ತಿದೆ. ಇಟ್ಸ್ ರನ್ನಿಂಗ್ ಇಟ್ ಸೆಲ್ಫ್, ಇಟ್ಸ್ ಸ್ಟಾಪಿಂಗ್ ಇಟ್ ಸೆಲ್ಫ್. ಆವಾಗ ಅದು ತನ್ನಷ್ಟಕ್ಕೆ, ಇವಾಗ ಒಂದು ಬಲ್ಬ್ ತನ್ನಷ್ಟಕ್ಕೆ ಆನ್ ಆಗುತ್ತೆ, ತನ್ನಷ್ಟಕ್ಕೆ ಆಫ್ ಆಗುತ್ತೆ, ಹಾಗೆಲ್ಲ ಹೇಳಲಿಕ್ಕೆ ನಾವು ಇಟ್ ಸೆಲ್ಫನ್ನು ಉಪಯೋಗಿಸ್ತೇವೆ. ಇನ್ನು ನಾವು ಮಾತಾಡೋದು ಪದ ಅಂತ ಹೇಳಿದ್ರೆ ನಾವು ಅನ್ನೋ ಪದದ ವಿವಿಧ ರೀತಿಗಳು. ನಾವು, ನಮಗೆ, ನಮ್ಮ, ನಮ್ಮದು, ನಾವೇ. ಇದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಂತ ಹೇಳಿದರೆ ವಿ, ಅಸ್, ಅವರ್, ಅವರ್ಸ್, ಅವರ್ ಸೆಲ್ಫ್. ಇವಾಗ ಇದರ ಉದಾಹರಣೆ ಹೇಗೆ ಅಂತ ಹೇಳಿದ್ರೆ, ಕೆಲವಿರೋ ಉದಾಹರಣೆ ಹೇಗೆ ಅಂತ ಹೇಳಿದ್ರೆ, ನಾವು ಅನ್ನೋದು ವಿ ಅಂತ ಹೇಳಿದೆ. ವಿ ಆರ್ ಬೆಸ್ಟ್ ಫ್ರೆಂಡ್ಸ್, ವಿ ಆರ್ ಟೀಚರ್ಸ್, ವಿ ಆರ್ ಡ್ರೈವರ್ಸ್ ಅಂತ ಹೇಳುವಾಗ ವಿ ಅಂತ ಹೇಳಿದ್ರೆ ನಾವು ಟೀಚರ್ಸ್, ನಾವು ಡ್ರೈವರ್ಸ್, ನಾವು ಫ್ರೆಂಡ್ಸ್ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ನಾವು ಅಂತ ಉಪಯೋಗಿಸುವ ಪದ. ಮತ್ತು ನಮಗೆ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಉಪಯೋಗಿಸುವ ಪದ ಅಸ್. ಹಸ್ ಅನ್ನ ಪಪ್ಪ ಗಿವ್ಸ್ ಚಾಕ್ಲೇಟ್ ಟು ಹಸ್, ಮಮ್ಮ ಗಿವ್ ಮಿಲ್ಕ್ ಟು ಹಸ್. ಅಪ್ಪ ಚಾಕ್ಲೇಟ್ ಕೊಟ್ಟರು, ಅಮ್ಮ ನಮಗೆ ಹಾಲು ಕೊಟ್ಟರು ಅಂತ ಹೇಳಲಿಕ್ಕೆ ನಮಗೆ ಅನ್ನೋ ಪದವನ್ನು ಉಪಯೋಗಿಸ್ತೇವೆ. ಅಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ನಮ್ಮ ಅಂತ ಹೇಳಲಿಕ್ಕೆ ಅವರ್ ಸ್ಕೂಲ್ ಈಸ್ ವೆರಿ ಫೇಮಸ್. ಮತ್ತು ಏನು ಹೇಳ್ಬೋದು, ಅವರ್ ಟ್ಯುಟೋರಿಯಲ್ ಈಸ್ ನೈಸ್, ಅವರ್ ಫ್ರೆಂಡ್ಶಿಪ್ ಈಸ್ ಗುಡ್, ಅವರ್ ರಿಲೇಷನ್ಶಿಪ್ ಈಸ್ ನೈಸ್ ಅಂತೆಲ್ಲ ಹೇಳಲಿಕ್ಕೆ ಅವರ್, ನಮ್ಮ ಅಂತ ಹೇಳೋ ಪದವನ್ನು ಉಪಯೋಗಿಸ್ತೇವೆ. ಹಾಗೆ ನಮ್ಮದು ಅಂತ ಹೇಳಲಿಕ್ಕೆ ಅವರ್ಸ್. ದಿಸ್ ಕಾರ್ ಈಸ್ ಅವರ್ಸ್, ದಿಸ್ ಹೌಸ್ ಈಸ್ ಅವರ್ಸ್
ಅಂತೆಲ್ಲ ಉಪಯೋಗಿಸ್ತೇವೆ. ಹಾಗೆ ನಾವೇ ಅಂತ ಹೇಳಲಿಕ್ಕೆ ಅವರ್ ಸೆಲ್ಫ್, ನಾವೇ ಸ್ವಂತ ಮಾಡ್ಕೊಳ್ಳೋ ವಿಷಯಗಳಿಗೆಲ್ಲ ನಾವೇ ಮಾಡ್ಕೊಂಡ್ವಿ, ನಾವೇ ಇಟ್ವಿ, ನಾವೇ ತಿಂದ್ವಿ ಅಂತೆಲ್ಲ ಹೇಳ್ತೇವಲ್ಲ, ಹಾಗೆಲ್ಲ ಉಪಯೋಗಿಸ್ತೇವೆ. ಹಾಗೆ ಇಂಗ್ಲೀಷಲ್ಲಿ ಅವರ್ ಸೆಲ್ವ್ಸ್ VES. ಮತ್ತು ಸಿಂಗ್ಯುಲರ್ಗೆಲ್ಲ LS ಲಾಸ್ಟಿಗೆ ಏನು ಬರುತ್ತೆ, SELS ಬರುತ್ತೆ. ಪ್ಲೂರಲ್ ಯೂಸ್ ಮಾಡುವಾಗ ಕೊನೆಯಲ್ಲಿ L ನಂತರ VES ಅಂತ ಬರುತ್ತೆ. ಅದು ಪ್ರೊನೌನ್ಸ್ ಮಾಡುವಾಗ ನೀವು ಶ್ರದ್ಧಿಸಬೇಕು. ಅವರ್ ಸೆಲ್ವ್ಸ್. ವಿ ವಿಲ್ ಕ್ಲೀನ್ ಹೌಸ್ ಅವರ್ ಸೆಲ್ಫ್, ವಿ ವಿಲ್ ಸ್ಟಡಿ ಅವರ್ ಸೆಲ್ಫ್, ವಿ ವಿಲ್ ಪ್ಲೇ ಅವರ್ ಸೆಲ್ಫ್ ಅಂತ ನಾವು ಹೇಳ್ಬೋದು. ನಂತರ ನಾವು ಕಲಿಯೋ ಪದ ಯಾವುದು ಅಂತ ಹೇಳಿದ್ರೆ ಅವರು ಅನ್ನೋದನ್ನು ನಾವು ಎಷ್ಟು ರೀತಿಯಲ್ಲಿ ಹೇಳ್ಬೋದು? ಅವರು, ಅವರ, ಅವರದು, ಅವರೇ. ಇದರ ಇಂಗ್ಲಿಷ್ ಪದ ಅವರು ಅಂತ ಹೇಳಲಿಕ್ಕೆ ದೇ ಅಥವಾ ದೆಮ್ ಅಂತ ಹೇಳ್ತೇವೆ. ಅವರ ಅಂತ ಹೇಳಲಿಕ್ಕೆ ದೇಯರ್, ಅವರದು ಅಂತ ಹೇಳಲಿಕ್ಕೆ ದೇಯರ್ಸ್, ಅವರೇ ಅಂತ ಹೇಳಲಿಕ್ಕೆ ದೆಮ್ಸೆಲ್ವ್ಸ್. ಉದಾಹರಣೆ, ಅವರು ದೇ ಆರ್ ವಾಚಿಂಗ್ ಮೂವೀಸ್, ದೇ ಆರ್ ಪ್ಲೇಯಿಂಗ್ ಕ್ರಿಕೆಟ್, ದೇ ಆರ್ ಗೋಯಿಂಗ್ ಟು ಮೂವಿ ಅಂತೆಲ್ಲ ಉಪಯೋಗಿಸ್ಬೋದು. ಅವರ ದೇಯರ್ ಗಾರ್ಡನ್ ಈಸ್ ಬಿಗ್, ದೇಯರ್ ಬುಕ್ ಈಸ್ ಬ್ಯೂಟಿಫುಲ್, ದೇಯರ್ ಟಾಯ್ಸ್ ಆರ್ ನೈಸ್ ಅಂತೆಲ್ಲ ಉಪಯೋಗಿಸ್ಬೋದು ಅವರ ಅಂತ ಹೇಳಲಿಕ್ಕೆ. ನಂತರ ಅವರದು ಅಂತ ಹೇಳಲಿಕ್ಕೆ ದೇಯರ್ಸ್. ದಿಸ್ ಗಾರ್ಡನ್ ಈಸ್ ದೇಯರ್ಸ್, ದಿಸ್ ಹೌಸ್ ಈಸ್ ದೇಯರ್ಸ್. ಇದು ಅವರ ಗಾರ್ಡನ್, ಇದು ಅವರದು, ಈ ಮನೆ ಅವರದು, ಈ ಗಾರ್ಡನ್ ಅವರದು ಅಂತ ಹೇಳಲಿಕ್ಕೆ ದೇಯರ್ಸ್. ಅವರೇ ಅಂತ ಹೇಳಲಿಕ್ಕೆ ದೆಮ್ಸೆಲ್ವ್ಸ್ ಅಂತ ಉಪಯೋಗಿಸ್ತಾರೆ. ಇದಕ್ಕೆ ಉದಾಹರಣೆ, ದೇ ಆರ್ ಕ್ಲೀನಿಂಗ್ ದ ಗಾರ್ಡನ್ ದೆಮ್ಸೆಲ್ವ್ಸ್, ದೇ ಆರ್ ವಾಟರಿಂಗ್ ದ ಗಾರ್ಡನ್ ದೆಮ್ಸೆಲ್ವ್ಸ್ ಅಂತೆಲ್ಲ ಉಪಯೋಗಿಸ್ಬೋದು. ಇನ್ನು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಒಂದು ಆ್ಯಕ್ಟಿವಿಟಿ ಕೊಡ್ತೇನೆ. ಆ ಆ್ಯಕ್ಟಿವಿಟಿ ಕೊಡೋದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಹೇಳಿಕೊಟ್ಟದ್ದು ನಿಮಗೆ ಅರ್ಥ ಆಗಿದೆಯಾ ಅಂತ ನೋಡಲಿಕ್ಕೆ ಸ್ವಲ್ಪ ಕನ್ನಡ ಪದಗಳನ್ನ ಕೊಡ್ತೇನೆ. ಅದರ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ನೀವು ಇಂಗ್ಲೀಷಲ್ಲಿರೋ ಟ್ರಾನ್ಸ್ಲೇಷನ್ ಅದರಲ್ಲಿ ಕಮೆಂಟ್ ಮಾಡಬೇಕು. ಮತ್ತು ಅವುಗಳಿಗಿರೋ ಎಕ್ಸಾಂಪಲ್ಸ್ ಸಹ ನೀವು ಕಮೆಂಟ್ ಮಾಡಿ, ಆಯಿತಾ? ಹಾಗಿದ್ರೆ ನಾವು ನೆಕ್ಸ್ಟ್ ಮತ್ತೊಂದು ಕ್ಲಾಸಲ್ಲಿ ಮೀಟ್ ಆಗುವ. ಬಾಯ್.